ವಾವ್, ವೆರಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈಗ ಈ ಮನೆ ಸೊಸೆಗೆ ಒಂದು ಗತ್ತು ಬಂತು. ಥ್ಯಾಂಕ್ಸ್ ಅತ್ತೆ. ಈ ಥ್ಯಾಂಕ್ಸು, ಸಾರಿ ಇದೆಲ್ಲ ಬೇಡ. ನೀನ್ ಹೂ ಅಂದ್ರೆ ನಾವು ಹೊರಡೋಣ. ಅವರೆಲ್ಲ ನಮಗೋಸ್ಕರ ಕಾಯ್ತಿದ್ದಾರೆ. 1 ನಿಮಿಷ ಅತ್ತೆ. ಲಕ್ಷ್ಮಿ ಅಕ್ಕ ಮಗು ತುಂಬಾ ಅಳ್ತಾ ಇದ್ಲು, ಹಠ ಮಾಡ್ತಾ ಇದ್ಲು ಅಂತ ದೃಷ್ಟಿ ತೆಗಿಯೋಕ್ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಮಗುನ್ ಕರ್ಕೊಂಡು ಹೋಗೋಣ. ವಸು, ನೀವೆಲ್ಗೋಗ್ತಿದ್ದೀರಾ? ಲೇಡೀಸ್ ಪಾರ್ಟಿಗಮ್ಮ. ಮತ್ತೆ ಇವಳೇನೆ ಮಗುನ್ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹಾಗಲ್ಲ ಅಜ್ಜಿ, ಮಗುನ ಬಿಟ್ಟು ಹೋಗೋದು ಕಷ್ಟ ಆಗತ್ತಲ್ವಾ. ಮಗುನು ನನ್ನನ್ನು ಬಿಟ್ಟಿರೋದಿಲ್ಲ. ಲಕ್ಷ್ಮಿ ಅಕ್ಕ ಮಗು ರೆಡಿನಾ? ಲೇಡೀಸ್ ಕ್ಲಬ್ ಅಂದ್ರೆ ಅದೇನೋ ಕಿಂಡರ್ ಗಾರ್ಡನ್ ಅನ್ಕೊಂಡಿದ್ಯಾ ನೀನು? ಅದ್ ಹಾಗಲ್ಲ ಅಜ್ಜಿ, ಮಗು. ಭವಾನಿ, ಅಮ್ಮ ಹೇಳ್ತಿರೋದು ಸರಿಯಾಗೇ ಇದೆ. ಅಲ್ಲೆಲ್ಲ ಮಲ್ಟಿಪಲ್ ಇವೆಂಟ್ಸ್ ನಡೀತಾ ಇರತ್ತೆ. ನೀನ್ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಮಗು ಕಡೆ ಗಮನ ಕೊಡಕ್ಕಾಗಲ್ಲ. ಜೊತೆಗೆ ಅಲ್ಲಿರೋ ಸೌಂಡ್ಗೆ ಮಗುಗೂ ಇರಿಟೇಟ್ ಆಗುತ್ತೆ. ನಿದ್ದೆ ಮಾಡೋದಕ್ಕೂ ಆಗಲ್ಲ. ತುಂಬಾ ಜನ ಇರ್ತಾರೆ. ಇನ್ಫೆಕ್ಷನ್ ಆಗೋ ಚಾನ್ಸಸ್ಸೂ ಇರುತ್ತೆ. ಮತ್ತೆ ಅಲ್ಲಿ ಮಗುಗ್ ದೃಷ್ಟಿ ಆದ್ರೆ ಕಷ್ಟ. ಮತ್ತಿವಾಗ ಏನ್ ಮಾಡೋದತ್ತೆ? ಮಗುನ ಇಲ್ಲಿವರೆಗೂ ಬಿಟ್ಟು ನಾನು ಎಲ್ಗೂ ಹೋಗೇ ಇಲ್ಲ. ಲಕ್ಷ್ಮಿ ನೋಡ್ಕೋತಾಳೆ. 2 ಅವರ್ಸ್ ತಾನೆ, ವಾಪಸ್ ಬಂದ್ಬಿಡ್ತೀವಿ. ಅಷ್ಟ್ರಲ್ಲಿ ಮಗು ಕೂಡ ಚೆನ್ನಾಗಿ ನಿದ್ದೆ ಮಾಡಿರುತ್ತೆ. ಬೇಗ ಬಂದ್ಬಿಡ್ತೀವಿ, ಹಠ ಮಾಡಬಾರ್ದು. ಏನಾದ್ರೂ ಇದ್ರೆ ಫೋನ್ ಮಾಡಿ. ಲಕ್ಷ್ಮಿ ನೋಡ್ಕೋತಾಳೆ. ಬಾ ನೀನು. ಭವಾನಿ, ನಿನಗ್ ಬರೋಕ್ ಮನ್ಸಿಲ್ಲ ಅಂದ್ರೆ ಬೇಡ ಬಿಡು. ಹಾಗಲ್ಲ ಅತ್ತೆ, ಮಗು. ಹೇಳಿದ್ನಲ್ಲ, ಕ್ಲಬ್ಬಲ್ಲಿ ಅಷ್ಟೊಂದು ಜನದ ಮಧ್ಯೆ ಮಗುನ ಕರ್ಕೊಂಡು ಹೋಗೋದು ಅಷ್ಟೊಂದು ಸರಿಯಲ್ಲ. ಅಷ್ಟೊಂದು ಗಲಾಟೆನಲ್ಲಿ ಮಗುಗೆ ಕಷ್ಟ ಆಗುತ್ತೆ ತಾನೆ. 2 ಅವರ್ಸ್ ಅಷ್ಟೇ, ಬಂದ್ಬಿಡ್ತೀವಿ. ಬಾ ಹೋಗೋಣ. ಸರಿ ಅತ್ತೆ, ಮಗುನ್ ಹುಷಾರಾಗಿ ನೋಡ್ಕೊಳ್ಳಿ. ಬಾ ಭವಾನಿ, ಬಾ ಬಾ. ಆಗ್ಲೇ ಮಗು ಹಸುವಿನಿಂದ ಅಳ್ತಾ ಇದ್ರು ಕಾಳಜಿ ಮಾಡಲಿಲ್ಲ. ಇವಾಗ ಹುಷಾರಂತೆ, ಹುಷಾರು. ಸಿಂಧು, ಹಲೋ. ಏನಮ್ಮ ಸಿಂಧು, ಹೇಗಿದ್ಯಾ? ವಾತಾವರಣ ಎಲ್ಲ ಹೇಗಿದೆ? ಆ ಪರಿಸರಕ್ಕೆಲ್ಲ ಒಪ್ಕೊಂಡ್ರಾ? ಹಾ ಮಾವ, ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ನಾವು ಚೆನ್ನಾಗೇ ಇದ್ದೀವಿ. ಯಾಕಮ್ಮ, ಏನಾಯ್ತು? ಸಂತೋಷವಾಗಿದ್ದೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಿದ್ಯಾ, ಆದ್ರೆ ನಿನ್ ಧ್ವನಿನಲ್ಲಿ ಖುಷಿಯಾಗಿದ್ಯಾ ಅಂತ ಅನ್ನಿಸ್ತಾ ಇಲ್ಲ. ಯಾಕಮ್ಮ, ಏನಾಯ್ತು? ಹಾಗೇನೂ ಇಲ್ಲ ಮಾವ. ಈಗಷ್ಟೇ ಭವಾನಿ ಅಕ್ಕ ಕಾಲ್ ಮಾಡಿದ್ಲು. ಅವಳು ಹೇಳೋದನ್ನ ಕೇಳಿ ನನಗೆ ಯಾಕೋ ಗೊಂದಲ ಆಗ್ತಿದೆ ಮಾವ. ಅಲ್ಲ, ವಸುಂಧ್ರ ಅತ್ತೆ ಇಷ್ಟು ಬೇಗ ಕೋಪನ ಮರೆತು ಬದಲಾಗ್ಬಿಟ್ರ? ಯಾಕಮ್ಮ, ಏನಾಯ್ತು? ಅಕ್ಕಂಗೆ ಅತ್ತೆ ಮನೆ ಜವಾಬ್ದಾರಿನೆಲ್ಲ ಕೊಟ್ಟು ದುಡ್ಡು, ಸೀರೆ ಮತ್ತೆ ಒಡವೆ ಎಲ್ಲದನ್ನೂ ಕೊಟ್ರಂತೆ. ಮತ್ತೆ ಈಗ ಅತ್ತೆ ಕ್ಲಬ್ಬಲ್ಲಿ ಪಾರ್ಟಿ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಾನೂ ಹೇಳಿದ್ರಂತೆ. ಹೌದಾ? ಇದ್ಯಾವುದು ನನ್ಗೆ ಗೊತ್ತೇ ಇಲ್ವಲ್ಲಮ್ಮ. ಅದೇ ಮಾವ, ನಾನ್ ಮನೇಲಿಲ್ದೇ ಇರೋ ಸಮಯದಲ್ಲೇ ಹೀಗೆಲ್ಲ ನಡೀತಿದೆ ಅಂದ್ರೆ ನನಗೆ ಯಾಕೋ ಅನುಮಾನ ಬರ್ತಿದೆ. ಮೊದ್ಲೇ ಅಕ್ಕ ತುಂಬಾ ಮುಗ್ದೆ, ಯಾವ ಸಂಚು ಗೊತ್ತಾಗಲ್ಲ ಅವಳಿಗೆ. ಎಲ್ರೂ ಬೇಗ ನಂಬಿಡ್ತಾಳೆ. ವಸುಂಧ್ರ ಭವಾನಿನ ಅವಳ ದಾರಿಗೆ ಕರ್ಕೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೋ ಏನೋ? ನನಗೂ ಹಾಗೆ ಅನ್ನಿಸ್ತಿದೆ ಮಾವ. ಅಲ್ಲ, ಈಗ ಏನ್ ಮಾಡೋದು? ನೀನೇನು ಯೋಚನೆ ಮಾಡ್ಬೇಡಮ್ಮ, ನಾನ್ ನೋಡ್ಕೋತೀನಿ. ಭವಾನಿಗೆ ಕಾವಲಾಗಿ ನೀನ್ ಬರೋ ತನಕ ನಾನ್ ಕಾಯ್ತೀನಿ. ಥ್ಯಾಂಕ್ಸ್ ಮಾವ. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ನಾನು ಹೇಳ್ದಂಗೆ ಕೇಳಬೇಕು. ಹೇಳಿ ಮಾವ. ನೋಡಮ್ಮ,
ನೀನ್ ಭವಾನಿನ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಈಗ ಆ ವಿಷಯನ ನೀನ್ ತಲೆ ಕೆಡ್ಸ್ಕೊಳ್ದೆ. ನೀವಿಬ್ರು ಮೊದಲನೇ ಸಲ ಹೊರಗಡೆ ಹೋಗಿದ್ದೀರಾ, ನಿಮ್ಮಿಬ್ರು ಮನ್ಸಲ್ಲೂ ನೀವೇ ಇರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು ಮಾವ, ಥ್ಯಾಂಕ್ಸ್. ವಸುಂಧರಾ ಪ್ಲಾನ್ ಏನು ಅಂತ ಮೊದಲು ತಿಳ್ಕೋಬೇಕು. ಓಹೋ, ವಿರಾಟ್ ಸಾಹೇಬ್ರು ರೊಮ್ಯಾನ್ಸು ಇಲ್ಲಿ ತನಕ ಬಂತಾ? ಇಷ್ಟೆಲ್ಲ ಸರ್ಪ್ರೈಸ್ ಕೊಡೋದಕ್ಕೆ ಯಾವಾಗ ಪ್ಲಾನ್ ಮಾಡಿದ್ರು? ವಿರಾಟ್ 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 ಅವರೇ, ವಿರಾಟ್ ಅವರೇ, ವಿರಾಟ್ ಅವರೇ, ವಿರಾಟ್ ಅವರೇ. ಯಾಕೆ ಮೇಡಮ್, ಏನಾಯ್ತು? ಯಾಕೆ ಇಷ್ಟು ಕೋಪದಲ್ಲಿ ಕರಿತಾ ಇದ್ದೀರಾ? ವಿರಾಟ್ ಅವರೇ, ಹೇಳ್ತೀನಿ ಬನ್ನಿ. ಅಯ್ಯೋ, ಇಲ್ಲಿ ನೋಡಿ. ಅಲ್ಲ, ಇದು ನಿಮ್ಮಿಬ್ರು ವಿಷಯ, ನಾನು ಯಾಕೆ ಮಧ್ಯದಲ್ಲಿ? ಇಲ್ಲ, ನೀವಿರ್ಬೇಕು. ತಪ್ಪಾಗುತ್ತೆ ಸಿಂಧು ಅವರೇ, ಹೀಗೆ ಗಂಡ ಹೆಂಡತಿ ಸರ್ಪ್ರೈಸ್ ಮಧ್ಯೆ ನಾನಿರ್ಬಾರ್ದು. ಅಯ್ಯೋ ಶರತ್ ಅವ್ರೆ, ಸರ್ಪ್ರೈಸ್ ಕೊಡೋದ್ ಸರಿ, ಆದ್ರೆ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾಕೆ? ಇವ್ರು ಒಳ್ಳೆ ಸ್ಟೂಡೆಂಟ್ ತಾನೆ? 100% ಬ್ರಿಲಿಯಂಟ್ ಸ್ಟೂಡೆಂಟೇ, ಡೌಟೇ ಬೇಡ. ಶರತ್ ಅವ್ರೆ, ನನ್ ಹೆಸರು SINDHU ತಾನೆ? ಮತ್ತಿದ್ರಲ್ಲಿ SINDEO ಅಂತ ಇದೆ. ಹೆಚ್ ಅನ್ನೋದು ಮಿಸ್ ಆಗಿದೆ. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಒಂದ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಆಗಿ ಬರೆಯೋದಕ್ ಬರಲ್ವಾ? ಸಿಂಧು, ಇದನ್ನ ನಾನ್ ಮಾಡಿಲ್ಲ. ಏನು, ನೀವ್ ಮಾಡಿಲ್ವಾ? ತಮಾಷೆ ಮಾಡ್ಬೇಡಿ ವಿರಾಟ್ ಅವ್ರೆ, ಇಲ್ಲಿ ನಿಮ್ಮನ್ನ ಬಿಟ್ಟು ಹೀಗ್ ಮಾಡೋದಕ್ಕೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಇದನ್ನ ನೀವೇ ಮಾಡಿದೀರಾ ಅಂತ ಅನ್ಕೊಂಡೆ. ನಾನ್ ಮಾಡಿಲ್ಲ. ಏ, ನಾನಂತೂ ನಿಮ್ ಬೆಡ್ರೂಮ್ ಒಳಗೆ ಬಂದೇ ಇಲ್ಲ. ಶರತ್, ಏನಾಯ್ತು? ಇಲ್ಲಿ ನೋಡು, ಯಾರೋ ಸಿಂಧು ಅನ್ನೋದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ನಾವು ಮಾಡಿದೀವಿ ಅಂತ ಸಿಂಧು ಅವ್ರು ಹೇಳ್ತಿದ್ದಾರೆ. ನಾವಂತೂ ರೂಮಿಗೆ ಬಂದಿಲ್ಲ. ನೀನು ಅತ್ತೆ ಏನಾದ್ರು? ಅಯ್ಯೋ ಇಲ್ವಲ್ಲ, ನಾವ್ ತರಕಾರಿ ತರೋಣ ಅಂತ ತೋಟಕ್ಕೆ ಹೋಗಿದ್ವಿ. ಅಲ್ಲ ಶರತ್, ನಮ್ ಜೊತೆ ನೀವು ಬಂದಿದ್ರಲ್ವಾ? ಓ ಹೌದಲ್ವಾ, ಮತ್ತಿನ್ಯಾರು ಮಾಡಿದಾರೆ ಇದನ್ನ?